ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ. ರೀಸೆಂಟ್ ದಿನಗಳಲ್ಲಿ ಬಹಳ ಸುದ್ದಿಲಿರ್ತಕ್ಕಂಥ ವಿಷಯ ಎಕನಾಮಿಕಲ್ ಪರಿಸ್ಥಿತಿಗಳು ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂತ ಹೇಳೋದಾದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ. ಎಲ್ರಿಗೂ ಗೊತ್ತಾಗ್ತಾ ಇದೆ ಇವತ್ತಿನ ಮಟ್ಟಿಗೆ ಹಣದುಬ್ಬರದ ಎಫೆಕ್ಟ್ ಏನು, ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಬೆಲೆಗಳದ್ದು. ಹಾಗೆ ಊರಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ದುಡ್ಡಿನ ಬೆಲೆ ಏನಿದೆಯೋ ಅಥವಾ ಪವರ್ ಏನಿದೆಯೋ, ಬೈಯಿಂಗ್ ಪವರ್ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಸೊ ಇನ್ಫ್ಲೇಷನ್ ಅನ್ನೋದು ಬಹಳ ಸುದ್ದಿಲಿರುತ್ತೆ. ಈ ತರ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಎಸ್ಪೆಷಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಯಾವುದೇ ಒಂದು ಕಂಪನಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟಾಗಿರ್ತಕ್ಕಂಥ ಕಂಪನಿ ಇರ್ಬೋದು ಅಥವಾ ನಾರ್ಮಲ್ ಕಂಪನಿ ಇರ್ಬೋದು, ಅವರು ರಿಸೀವ್ ಮಾಡ್ಕೊಳ್ತಕ್ಕಂತಹ ರಾ ಮಟೀರಿಯಲ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಯೂಸರ್ಸ್ ಅಥವಾ ಕಸ್ಟಮರ್ಸ್ ಗಳ ಹತ್ರ ಇರ್ತಕ್ಕಂತಹ ಅಥವಾ ಕ್ಲೈಂಟ್ಸ್ ಗಳ ನಾರ್ಮಲ್ ವ್ಯಕ್ತಿ ಹತ್ರ ಇರ್ತಕ್ಕಂತಹ ದುಡ್ಡಿನ ಬೆಲೆ ಕೂಡ ಅಟ್ ದ ಸೇಮ್ ಟೈಮ್ ಕುಸಿತಾ ಇರುತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಏನಿದೆಯೋ ಅಥವಾ ಕೋರ್ ಆಪರೇಷನ್ ಇಂದ ಬರ್ತಕ್ಕಂತಹ ಒಂದು ಪ್ರಾಫಿಟ್ ಏನಿದೆಯೋ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನ OPM ಮೂಲಕ ನಾವು ಅಳಿಬಹುದಾಗಿರುತ್ತೆ. OPM ಅನ್ನೋದು ಒಂದು ಪ್ರಾಫಿಟಬಿಲಿಟಿ ಫ್ಯಾಕ್ಟರ್ ಆಗಿರುತ್ತೆ, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ತೀವಿ ನಾವಿದ್ನ. ಬಟ್ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ OPM ಜಾಸ್ತಿ ಆಗ್ತಾ ಇರತಕ್ಕಂಥ ಕಂಪನೀಸ್ ಗಳು ಇದೆಯಾ ಅಂತ ಚೆಕ್ ಮಾಡ್ತಾ ಇರಬೇಕಾದ್ರೆ ಇವತ್ತು ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡಕ್ ಹೋಗ್ತಾ ಇರತಕ್ಕಂತಹ 5 ಕಂಪನೀಸ್ ಗಳು ನಮಗೆ ಸಿಕ್ತು. ಸೊ ಓವರ್ ಆಲ್ 5,000 ಕೋಟಿಗಿನ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಇರತಕ್ಕಂತಹ ಕಂಪನಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 15% ಗಿನ ಜಾಸ್ತಿ ಇರಬೇಕು. ಅಷ್ಟೇ ಅಲ್ಲ, ಆವರೇಜ್ OPM 5 ವರ್ಷದ ಡೇಟಾವನ್ನ ತಗೊಂಡಿರ್ತೀವಿ ನಾವು. ಸೊ ಬೇಸಿಕಲಿ ರೀಸೆಂಟ್ ಡೇಟಾ ಅಲ್ಲ, ಟೋಟಲ್ 5 ವರ್ಷದ ಆವರೇಜ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 10% ಗಿನ ಜಾಸ್ತಿ ಇರತಕ್ಕಂತಹ ಟಾಪ್ 5 ಕಂಪನೀಸ್ ಗಳನ್ನ ಫಿಲ್ಟರ್ ಔಟ್ ಮಾಡ್ಕೊಂಡು ಇವತ್ತು ನಿಮ್ಮ ಹತ್ರ ಡಿಸ್ಕಷನ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ನಾನು ಏನೆಲ್ಲ ಡೇಟಾ ಇವತ್ತು ನಿಮ್ಮ ಹತ್ರ ಪ್ರೆಸೆಂಟ್ ಮಾಡಕ್ ಹೋಗ್ತಾ ಇದ್ದೀನೋ ಇದು 17 ಜೂನ್ 2022 ಕ್ಲೋಸಿಂಗ್ ಏನಿದೆಯೋ ಮಾರ್ಕೆಟ್ ಅವತ್ತಿಗೆ ಸಂಬಂಧಪಟ್ಟಿರತಕ್ಕಂತಹ ಡೇಟಾ ಆಗಿರುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಎಲ್ಲಾ ನೋಟಿಫಿಕೇಶನ್ಸ್ ನ ಎನೇಬಲ್ ಮಾಡಿ. ನಮ್ಮ ಕಡೆಯಿಂದ ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ಅಪ್ಡೇಟ್ಸ್ ಗಳು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಸಿಗಬೇಕು ಅಂತ ಅಂದ್ರೆ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಲಿಸ್ಟ್ ಇರತಕ್ಕಂತಹ ಮೊದಲನೇ ಕಂಪನಿ ಬಂದು ಗುಜರಾತ್ ಗ್ಯಾಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು GGL ಹೆಸರು ಹೇಳೋ ಪ್ರಕಾರನೇ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ, ಹಾಗೆ ಗವರ್ಮೆಂಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ ಆಗಿರುತ್ತೆ. ಸೋ ಫಾರ್ ಇವತ್ತಿನ ಕಂಡೀಷನ್ ಗೆ 43 ಡಿಫರೆಂಟ್ ಜಿಲ್ಲೆಗಳಲ್ಲಿ ಅಥವಾ ಡಿಫರೆಂಟ್ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಹಾಗೆ 6 ಸ್ಟೇಟ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಇವರ ಒಂದು ಬಿಸ್ನೆಸ್ ಅಥವಾ ನೆಟ್ವರ್ಕ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಕಳೆದ ಕ್ವಾರ್ಟರ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ 10.32% ನಷ್ಟು OPM ಅಲ್ಲಿ ಜಂಪ್ ಕಂಡು ಬಂದಿರುತ್ತೆ. ಅಷ್ಟೇ ಅಲ್ಲ, 52 ವೀಕ್ ಹೈ ಅಥವಾ ಓವರ್ ಆಲ್ ಒಂದು ವರ್ಷದ ಹೈ ಏನಿತ್ತು ಕಂಪನಿ ಇವತ್ತಿನ ಮಟ್ಟಿಗೆ ಆ ಹೈಕಿನ ಕೆಳಗಡೆಗೆ ಟ್ರೇಡ್ ಆಗ್ತಾ ಇದೆ, ಅಂದ್ರೆ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸುಮಾರು 46% ನಷ್ಟು 52 ವೀಕ್ ಹೈ ಇಂದ ಡಿಸ್ಕೌಂಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಈ ಕಂಪನಿ ಟ್ರೇಡ್ ಆಗ್ತಾ ಇರುತ್ತೆ. ಇನ್ನು ಆ ಕಂಪನಿಯ ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಇವರ ರೆವಿನ್ಯೂ ಸ್ಟ್ರೀಮ್ಸ್ ಗಳು. ಒಂದೇ ರೆವಿನ್ಯೂ ಮೇಲೆ ಡಿಪೆಂಡ್ ಆಗಿಲ್ಲ ಕಂಪನಿ, ಡೈವರ್ಸಿಫೈಡ್ ರೆವಿನ್ಯೂ ಸ್ಟ್ರೀಮ್ಸ್ ಗಳನ್ನ ದಿನೇ ದಿನೇ ಬೆಳೆಸ್ತಾನೆ ಇದೆ ಕಂಪನಿ. ಹಾಗೆ ಏನಪ್ಪಾ ಅಂದ್ರೆ ಇನ್ನೊಂದು ಮೇಜರ್ ಆಗಿ ಈ ಬಿಸ್ನೆಸ್ ಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಮಾರ್ಕೆಟ್ ಶೇರ್ ಏನಿದೆಯೋ ರ್ಯಾಪಿಡ್ ಆಗಿ ಈ ಕಂಪನಿ ಕವರ್ ಮಾಡ್ತಾ ಇದೆ ದಿನೇ ದಿನೇ. ಇವ್ರಿಗಿರ್ತಕ್ಕಂತಹ 30-35% ನಷ್ಟು ಗ್ಯಾಸ್ ರಿಕ್ವೈರ್ಮೆಂಟ್ ಏನಿದೆಯೋ ಸ್ಪಾಟ್ ಮಾರ್ಕೆಟ್ ಇಂದ ಸಿಗ್ತಕ್ಕಂಥದ್ದಾಗಿರುತ್ತೆ. ಸೊ ಬೇಸಿಕಲಿ ಲೈಕ್ ನಮ್ದು ಮಾರ್ಕೆಟ್ ಯಾವ ರೀತಿ ಇದೆಯೋ ಆ ರೀತಿಯಾದಂತಹ ಬೆಲೆಗಳ ಚೇಂಜಸ್ ಗಳು ಇಮಿಡಿಯೇಟ್ ಇಂಪ್ಯಾಕ್ಟ್ ಅಥವಾ ಪರಿಣಾಮ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಮೇಲೆ ಇಮಿಡಿಯೇಟ್ ಆಗಿ ಬೀರುತ್ತೆ. ಗ್ಯಾಸ್ ಅಲ್ಲಿ ಏನೇ ಒಂದು ಚೇಂಜಸ್ ಆದ್ರೂ ಕೂಡ ಇನ್ ಟರ್ಮ್ಸ್ ಆಫ್ ದ ಸ್ಪಾಟ್ ಪ್ರೈಸಸ್. ಇವಾಗ ಫೈನಾನ್ಷಿಯಲ್ ಮಾಹಿತಿಯನ್ನ ನಂಬರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಗುಜರಾತ್ ಗ್ಯಾಸ್ ಕಂಪನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 413.9 ಆಗಿರುತ್ತೆ. ಹಾಗೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 21.9, ಡೆಟ್ ಟು ಇಕ್ವಿಟಿ 0.11. ಕಳೆದ 5 ವರ್ಷದಲ್ಲಿ 26.44% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಪನಿ ಕಂಡಿದ್ರೆ, ರಿಟರ್ನ್ ಆನ್ ಇಕ್ವಿಟಿ ಬಂದು ಸದ್ಯದ ಮಟ್ಟಿಗೆ 25.56 ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಡುತ್ತೆ -32.21%. ಹಾಗೆ ಕಳೆದ 5 ವರ್ಷದಲ್ಲಿ 21.4% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಇನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಸದ್ಯದ ಮಟ್ಟಿಗೆ 200 ಡೇ ಮೂವಿಂಗ್ ಆವರೇಜ್ 566.88 ರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆಯೋ 200 ಡೇ ಮೂವಿಂಗ್ ಆವರೇಜ್ ಕಿಂತ ಕೆಳಗಡೆ ಇರೋದ್ರಿಂದ ನೆಗೆಟಿವ್ ಟ್ರೆಂಡ್ ಅಥವಾ ಬೀರಿಶ್ ಟ್ರೆಂಡ್ ಸದ್ಯದ ಮಟ್ಟಿಗೆ ರನ್ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು 200 DMA ಪ್ರಕಾರ. ಹಾಗೆ RSI ಏನಿದೆಯೋ 27 ಇರುತ್ತೆ, ಅಂದ್ರೆ 30ಕ್ಕಿಂತ ಕೆಳಗಡೆ ಇರೋದನ್ನ ನಾವು ಓವರ್ ಸೋಲ್ಡ್ ಪೊಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ಜಾಸ್ತಿ ಮಾರ್ಬಿಟ್ಟಿದ್ದಾರೆ ಇನ್ವೆಸ್ಟರ್ಸ್ ಗಳು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಇದು. ಇಲ್ಲಿಂದ ರಿವರ್ಸ್ ಅಲ್ಲಿ ಯಾವಾಗ ಬೇಕಾದ್ರೂ ಆಗ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಕ್ರೆಡಿಟ್ ಕಾರ್ಡ್ಸ್ ಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ ಆಗಿದೆ, ಪೇಮೆಂಟ್ಸ್ ಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ ಆಗಿದೆ. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಕೋ ಬ್ರಾಂಡ್ಸ್ ಗಳನ್ನ ಅಥವಾ ಬೇರೆ ಬ್ರಾಂಡ್ಸ್ ಗಳ ಜೋಡಿ ಕೊಲಾಬರೇಟ್ ಆಗೋದ್ರಲ್ಲಿ ನಂಬರ್ 1 ಪೊಸಿಷನ್ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ SBI ಕಾರ್ಡ್. ಕಸ್ಟಮರ್ಸ್ ಗಳ ರಿಕ್ವೈರ್ಮೆಂಟ್ ಅನುಗುಣವಾಗಿ ಆಲ್ಮೋಸ್ಟ್ 8 ಡಿಫರೆಂಟ್ ಟೈಪ್ಸ್ ಆಫ್ ಕಾರ್ಡ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಇಶ್ಯೂ ಮಾಡ್ತಾ ಇರುತ್ತೆ. OPM ಪ್ರಕಾರ ಅಂತ ಹೇಳೋದಾದ್ರೆ ಕಳೆದ ಕ್ವಾರ್ಟರ್ ಕಂಪೇರ್ ಮಾಡಿ ನೋಡೋದಾದ್ರೆ ಸುಮಾರು 12% ನಷ್ಟು ಗ್ರೋತ್ ಅಥವಾ ಜಂಪ್ OPM ಅಲ್ಲಿ ಕಂಡು ಬಂದಿರುತ್ತೆ. ಹಾಗೆ 52 ವೀಕ್ ಹೈಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ 42.06% ನಷ್ಟು ಡಿಸ್ಕೌಂಟ್ ಅಲ್ಲಿ, ಅಂದ್ರೆ ಅದಕ್ಕಿಂತ ಕೆಳಗಡೆಗೆ ಇವತ್ತಿನ ಮಟ್ಟಿಗೆ ಈ ಕಂಪನಿ ಟ್ರೇಡ್ ಆಗ್ತಾ ಇರುತ್ತೆ.
ಇನ್ನು ಆ ಕಂಪನಿಗೆ ಇರ್ತಕ್ಕಂತಹ ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಅಫ್ಕೋರ್ಸ್ SBI ಅನ್ನೋದು ಇವತ್ತಿನ ಮಟ್ಟಿಗೆ ತುಂಬಾ ಒಂದು ದೊಡ್ಡ ನೆಟ್ವರ್ಕ್ ಅನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಆಗಿದೆ. ಸೊ ಈ ಬ್ಯಾಂಕಿನ ಒಂದು ಬ್ಯಾಕಪ್ ಏನಿದೆಯೋ ಅಥವಾ ಬ್ಯಾಂಕಿಂದ ಇರತಕ್ಕಂತಹ ಒಂದು ಸಪೋರ್ಟ್ ಏನಿದೆಯೋ ಈ ಎಂಟೈರ್ SBI ಕಾರ್ಡ್ಗೆ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಮೇಜರ್ ವಾಸ್ಟ್ ನೆಟ್ವರ್ಕ್ ಅನ್ನ ಅಥವಾ ತುಂಬಾ ದೊಡ್ಡ ನೆಟ್ವರ್ಕ್ ಅನ್ನ ಇಮಿಡಿಯೇಟ್ ಆಗಿ ಕವರ್ ಮಾಡ್ತಕ್ಕಂತಹ ಒಂದು ಮೇಜರ್ ಪೊಸಿಷನ್ ಅನ್ನ SBI ಕಾರ್ಡ್ಸ್ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಅಟ್ ದ ಸೇಮ್ ಟೈಮ್ ಇವರಲ್ಲಿ ಇರತಕ್ಕಂತಹ ಲೋನ್ ಬುಕ್ ಏನಿದೆಯೋ ಅಥವಾ ಓವರ್ ಆಲ್ ಇವರ ಲೋನ್ ಬುಕ್ ಪ್ರಕಾರ ಅಂತ ಹೇಳೋದಾದ್ರೆ ಅನ್ಸೆಕ್ಯೂರ್ಡ್ ಲೋನ್ಸ್ ಗಳೇ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಇಟ್ಸ್ ಅ ಕ್ರೆಡಿಟ್ ಕಾರ್ಡ್ ಕಂಪನಿ ಆಗಿರೋದ್ರಿಂದ ಜಾಸ್ತಿ ಜನಗಳಿಗೆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡೋದ್ರಿಂದ ಇವರ ಬಿಸ್ನೆಸ್ ಬರ್ತಾ ಇರುತ್ತೆ. ಅನ್ಸೆಕ್ಯೂರ್ಡ್ ಲೋನ್ಸ್ ಗಳು ಜಾಸ್ತಿ ಇರೋದೇ ಒನ್ ಆಫ್ ದ ಮೇಜರ್ ರಿಸ್ಕ್ ಆಗಿರುತ್ತೆ ಈ ಕಂಪನಿಗೆ. ಇದೆ ಒನ್ ಆಫ್ ದ ಮೇಜರ್ ವೀಕ್ನೆಸ್ ಕೂಡ ಆಗಿರುತ್ತೆ ಅಂತ ನಾವು ಹೇಳ್ಬೋದು ಇಲ್ಲಿ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳೇನಿತ್ತು ಇದ್ರದ್ದು ರೀಸೆಂಟ್ ಹೇಳಿದ್ರೆ ಕೋವಿಡ್ ಟೈಮ್ ಅಲ್ಲಿ ಜಾಸ್ತಿ ಜನಗಳು ವಾಪಸ್ ಕ್ರೆಡಿಟ್ ಸಾಲಗಳನ್ನ ಕಟ್ಟಲಿಕ್ಕೆ ಆಗದೆ ಇರೋ ಸಮಯದಲ್ಲಿ ಈ ಒಂದು GNP ಏನಿದೆಯೋ ಜಾಸ್ತಿ ಆಗಿರೋದನ್ನ ನಾವು ಈಸಿಯಾಗಿ ಗಮನಿಸಬಹುದಾಗಿತ್ತು. 4.99% ವರೆಗೂ ರೀಚ್ ಆಗಿತ್ತು. ಬಟ್ ರೀಸೆಂಟ್ ಡೇಟಾ ಪ್ರಕಾರ 2.4 ಇಂದ 2.22% ಗೆ ಮತ್ತೆ ವಾಪಸ್ ಕೆಳಗಡೆ ಬಂದಿರೋದನ್ನ ನಾವು ಗಮನಿಸಬಹುದು, ವಿಚ್ ಇಸ್ ಆಲ್ಸೋ ದ ಗುಡ್ ಸೈನ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು GNP ಗೆ ಅದಕ್ಕೆಲ್ಲ ಡೈರೆಕ್ಟ್ ಇಂಪ್ಯಾಕ್ಟ್ ಏನಿದೆಯೋ ಓವರ್ ಆಲ್ ಇವರಿಗೆ ಇರತಕ್ಕಂತಹ ಅನ್ಸೆಕ್ಯೂರ್ಡ್ ಲೋನ್ ಇದೆಯೋ ಲೋನ್ ಬುಕ್ ಅಲ್ಲಿ ಇರತಕ್ಕಂತಹ ಲೋನ್ಸ್ ಗಳು ಅನ್ಸೆಕ್ಯೂರ್ಡ್ ಲೋನ್ಸ್ ಗಳೇ ಕಾರಣವಾಗಿರುತ್ತೆ. ಇದೇ ಒನ್ ಆಫ್ ದ ಮೇಜರ್ ವೀಕ್ನೆಸ್ ಅಂತ ಹೇಳ್ಬೋದು ಕಂಪನಿಗೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿಯನ್ನು ನಂಬರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು SBI ಕಾರ್ಡ್ಸ್ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಪ್ರೈಸ್ ಬಂದು 685.9 ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 40.03 ಹಾಗೆ ಡೆಟ್ ಟು ಇಕ್ವಿಟಿ 2.96 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 26.12% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ ಬಂದು 23% ನಷ್ಟು ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 34.48% ನಷ್ಟು ನೆಗೆಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿದ್ರೆ. ಕಳೆದ 5 ವರ್ಷದ ಡೇಟಾ ಎಲ್ಲ ಬಿಕಾಸ್ ರೀಸೆಂಟ್ ಆಗಿ ಲಿಸ್ಟ್ ಆಗಿರ್ತಕ್ಕಂತಹ ಅಂದ್ರೆ 5 ವರ್ಷಕ್ಕಿಂತ ಕೆಳಗಡೆ ಲಿಸ್ಟ್ ಆಗಿರ್ತಕ್ಕಂತಹ ಕಂಪನಿ ಆಗಿರುತ್ತೆ ಅದು. ಹಾಗಾಗಿ 5 ವರ್ಷದ ಡೇಟಾ ನಾವು ಇಲ್ಲಿ ತೋರಿಸ್ತಾ ಇಲ್ಲ. 200 ಡೇ ಮೂವಿಂಗ್ ಅವರೇಜ್ 863.78 ರಲ್ಲಿ ಇರುತ್ತೆ. ಇನ್ ದಟ್ ಪರ್ಸ್ಪೆಕ್ಟಿವ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಇರೋದ್ರಿಂದ ನೆಗೆಟಿವ್ ಟ್ರೆಂಡ್ ಆಲ್ರೆಡಿ ಇದರಲ್ಲಿ ರನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆ RSI ಕೂಡ 30ಕ್ಕಿಂತ ಕೆಳಗಡೆ ಬಂದಿರುತ್ತೆ. ಅಂದ್ರೆ ಓವರ್ ಸೋಲ್ಡ್ ಪೊಸಿಷನ್ ಅಲ್ಲಿ RSI ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಯಾವುದೇ ಒಂದು ಸಮಯದಲ್ಲಿ ರಿವರ್ಸಲ್ ಬರ್ತಕ್ಕಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಯಾವಾಗ RSI 30ರ ಕೆಳಗಡೆಗೆ ಟ್ರೇಡ್ ಆಗಕ್ಕೆ ಶುರು ಆಗುತ್ತೋ ಅವಾಗ. ನಮ್ಮ ಲಿಸ್ಟ್ ಇರತಕ್ಕಂತಹ ಮೂರನೇ ಕಂಪನಿ ಬಂದು ಬೇಯರ್ ಕ್ರಾಪ್ ಸೈನ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಈ ಒಂದು ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ. ಪೆಸ್ಟಿಸೈಡ್ಸ್ ಇರಬಹುದು, ಫಂಗಿಸೈಡ್ಸ್ ಇರಬಹುದು, ಈ ರೀತಿಯಾದಂತಹ ಅಗ್ರಿ ರಿಲೇಟೆಡ್ ಇರತಕ್ಕಂಥ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ತಕ್ಕಂತಹ ಕಂಪನಿ ಆಗಿದೆ. ಸೊ ಫಾರ್ OPM ಪ್ರಕಾರ ಸುಮಾರು 14% ನಷ್ಟು ಗ್ರೋತ್ ಕಂಡಿರುತ್ತೆ ಕಳೆದ ಕ್ವಾರ್ಟರ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಹಾಗೆ 52 ವೀಕ್ ಅಥವಾ 52 ವೀಕ್ ಹೈ ಇಂದ ಕಂಪೇರ್ ಮಾಡಿ ನೋಡೋದಾದ್ರೆ 22.82% ನಷ್ಟು ಕೆಳಗಡೆಗೆ ಅಂದ್ರೆ ಓವರ್ ಆಲ್ 22.82% ನಷ್ಟು ಡಿಸ್ಕೌಂಟ್ ಅಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇರುತ್ತೆ. ಕಂಪನಿಯಲ್ಲಿ ಇರತಕ್ಕಂತಹ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಗಳು ಒಂದೇ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ, ಬೇರೆ ಬೇರೆ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ಅಗ್ರಿ ಬಿಸ್ನೆಸ್ ಅಲ್ಲಿ ಹೊಂದಿರುತ್ತೆ. ಅಷ್ಟೇ ಅಲ್ಲ ಇವ್ರಿಗಿರ್ತಕ್ಕಂತಹ ಮಾರ್ಕೆಟ್ ಹಾಗೆ ನೆಟ್ವರ್ಕ್ ಏನಿದೆಯೋ ಇವ್ರಿಗಿರ್ತಕ್ಕಂತಹ ಮಾರ್ಕೆಟ್ ಪೊಸಿಷನ್ ಇವ್ರಿಗಿರ್ತಕ್ಕಂತಹ ಮೇಜರ್ ಸ್ಟ್ರೆಂತ್ ಇವತ್ತಿನ ಮಟ್ಟಿಗೆ ಆಗಿರುತ್ತೆ. ಹಾಗೆ ಓವರ್ ಆಲ್ ಅಗ್ರಿ ರಿಲೇಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಕಂಪ್ಲೀಟ್ ಕಾನ್ಸಂಟ್ರೇಟೆಡ್ ರಿಸ್ಕ್ ಅಗ್ರಿಕಲ್ಚರ್ ಮೇಲೆ ಆಗಿರುತ್ತೆ. ಅಗ್ರಿಕಲ್ಚರ್ ಏನೇ ಇಂಪ್ಯಾಕ್ಟ್ ಆದ್ರೂ ಪರಿಣಾಮ ಆದ್ರೂ ಕೂಡ ಅದರ ಇಮಿಡಿಯೇಟ್ ಇಂಪ್ಯಾಕ್ಟ್ ಪರಿಣಾಮ ಡೈರೆಕ್ಟ್ ಆಗಿ ಬಿಸ್ನೆಸ್ ಮೇಲೆ ಆಗುತ್ತೆ. ಓವರ್ ಆಲ್ ರೈನ್ ಇರಬಹುದು ಅಥವಾ ಎನ್ವೈರನ್ಮೆಂಟಲ್ ಚೇಂಜಸ್ ಆಗಿರಬಹುದು ಅಥವಾ ಎನ್ವೈರನ್ಮೆಂಟಲ್ ಡಿಸಾಸ್ಟರ್ ಆದ್ರೂ ಕೂಡ ಅದರ ಪರಿಣಾಮ ಇಮಿಡಿಯೇಟ್ ಆಗಿ ಕಂಪನಿ ಮೇಲೆ ಬೀರ್ತಾ ಇರುತ್ತೆ. ಈ ರೀತಿಯಾದಂತಹ ಪರಿಣಾಮ ಬೀರ್ತಕ್ಕಂಥ ಒಂದು ಸಿಚುವೇಶನ್ ಏನಿದೆಯೋ ಈ ಕಂಪನಿಗೆ ಇರತಕ್ಕಂಥ ಒಂದು ಮೇಜರ್ ವೀಕ್ನೆಸ್ ಆಗಿರುತ್ತೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿಯನ್ನ ನಂಬರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಬೇರ್ ಕ್ರಾಪ್ ಸೈನ್ಸ್ ಲಿಮಿಟೆಡ್ ಇವತ್ತಿನ ಮಟ್ಟಿಗೆ 4894.95 ರಲ್ಲಿ ತನ್ನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅನ್ನು ಹೊಂದಿರುತ್ತೆ ಅಥವಾ ಪ್ರೆಸೆಂಟ್ ಬೆಲೆ ಆಗಿರುತ್ತೆ. ಹಾಗೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 36.98, ಡೆಟ್ ಟು ಇಕ್ವಿಟಿ 0.01, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ. ಹಾಗೆ ಕಳೆದ 5 ವರ್ಷದಲ್ಲಿ 11.05% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡ್ ಗ್ರೋತ್ ನ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 23.68% ನಷ್ಟು ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ -13.06% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿದ್ರೆ ಓವರ್ ಆಲ್ ಕಳೆದ 5 ವರ್ಷದಲ್ಲಿ ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ಯಾವುದೇ ರೀತಿಯ ಮೇಜರ್ ರಿಟರ್ನ್ ಅಂತಾನೂ ಇಲ್ಲ, 1.26% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯದ ಮಟ್ಟಿಗೆ 200 ಡೇ ಮೂವಿಂಗ್ ಅವರೇಜ್ 4934 ಇರುತ್ತೆ. ಕಂಪೇರಿಂಗ್ ಟು ದ ಪ್ರೆಸೆಂಟ್ ಪ್ರೈಸ್ ಆಲ್ಮೋಸ್ಟ್ ನಿಯರ್ ಟು 200 DMA ಅಂತ ಹೇಳ್ಬೋದು. ಬಟ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ನ ಇಂಡಿಕೇಟ್ ಮಾಡ್ತಾ ಇದೆ 200 ಡೇ ಮೂವಿಂಗ್ ಅವರೇಜ್. ಹಾಗೆ RSI 14 ಬಂದು 45.3, 40ರಿಂದ 60ರ ಬ್ಯಾಂಡ್ ಅಲ್ಲಿ ಇರೋದ್ರಿಂದ ಇದನ್ನ ನ್ಯೂಟ್ರಲ್ ಸೈನ್ ಅಂತ ನಾವು ಸದ್ಯದ ಮಟ್ಟಿಗೆ ಹೇಳ್ಬೋದು RSI ಪ್ರಕಾರ. ನಮ್ಮ ಲಿಸ್ಟ್ ಇರತಕ್ಕಂತಹ 4ನೇ ಕಂಪನಿ ಬಂದು ಅದಾನಿ ಪವರ್ ಲಿಮಿಟೆಡ್ ಅಂತ. ಹೆಸರು ಹೇಳೋ ಪ್ರಕಾರ ಹೆಸರಲ್ಲೇ ಪವರ್ ಇದೆ. ಸೊ ಬೇಸಿಕಲಿ ಪವರ್ ಜನರೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಥರ್ಮಲ್ ಪವರ್ ಅಂತ ನೋಡೋದಾದ್ರೆ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಕಂಪನಿ. ಅಷ್ಟೇ ಅಲ್ಲ ಜಾಸ್ತಿ ಪ್ರೊಡಕ್ಷನ್ ಥರ್ಮಲ್ ಪವರ್ ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಪನಿ ಇದಾಗಿರುತ್ತೆ. ಸುಮಾರು 16.34%
ನಷ್ಟು OPM ಅಲ್ಲಿ ಗ್ರೋತ್ ಕಂಡಿದ್ರೆ 52 ವೀಕ್ ಹೈಗೆ ಕಂಪೇರ್ ಮಾಡಿ ನೋಡೋದಾದ್ರೆ 27.94% ನಷ್ಟು ಡಿಸ್ಕೌಂಟ್ ಅಲ್ಲಿ ಅಂದ್ರೆ ಕೆಳಗಡೆಗೆ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ 52 ವೀಕ್ ಹೈಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಇನ್ನು ಕೋರ್ ಸ್ಟ್ರೆಂತ್ಸ್ ಗಳೇನಪ್ಪ ಈ ಕಂಪನಿದು ಅಂತ ಹೇಳೋದಾದ್ರೆ ಲಾಂಗ್ ಟರ್ಮ್ ಅಲ್ಲಿ ಇರತಕ್ಕಂತಹ ಅಗ್ರಿಮೆಂಟ್ಸ್ ಗಳಾಗಿರ್ಬೋದು, ಅಷ್ಟೇ ಅಲ್ಲ ಸುಮಾರು 13,610 ಮೆಗಾವ್ಯಾಟ್ ಕೆಪಾಸಿಟಿ ಇರತಕ್ಕಂತಹ ಕೋಲ್ ಬೇಸ್ ಥರ್ಮಲ್ ಪ್ಲಾಂಟ್ ಅನ್ನು ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ, ವಿಚ್ ಇಸ್ ಹ್ಯೂಜ್ ಅಂತ ಹೇಳ್ಬೋದು ಕೆಪಾಸಿಟಿ ವೈಸ್. ಹಾಗೆ ಆಲ್ರೆಡಿ ಇರತಕ್ಕಂತಹ ಕಸ್ಟಮರ್ಸ್ ಗಳ ಜೋಡಿ ಲಾಂಗ್ ಟರ್ಮ್ ಅಗ್ರಿಮೆಂಟ್ಸ್ ಗಳನ್ನ ಪರ್ಚೇಸ್ ಅಗ್ರಿಮೆಂಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಮಾಡ್ಕೊಂಡಿರುತ್ತೆ. ಸುಮಾರು 75% ನಷ್ಟು ಇವರ ಕೆಪಾಸಿಟಿ ಎಷ್ಟು ಪವರ್ ಅನ್ನ ನಾವು ಪರ್ಚೇಸ್ ಮಾಡ್ತೀವಿ ಅಥವಾ ಪರ್ಚೇಸ್ ಆಗುತ್ತೆ ಅನ್ನೋ ಒಂದು ಅಗ್ರಿಮೆಂಟ್, ಲಾಂಗ್ ಟರ್ಮ್ ಅಗ್ರಿಮೆಂಟ್ ಈ ಕಂಪನಿ ಹತ್ರ ಇರುತ್ತೆ. ಸೊ ಇದೇ ಎಕ್ಸಾಕ್ಟ್ ಕಾರಣ ಓವರ್ ಆಲ್ ಹೆಲ್ದಿ ರೆವಿನ್ಯೂಸ್ ಗಳು ಬರ್ತಕ್ಕಂತ ಚಾನ್ಸಸ್ ಗಳನ್ನ ಜಾಸ್ತಿ ಮಾಡುತ್ತೆ ಕಂಪನಿಗೆ ಈ ರೀತಿಯಾದ ಲಾಂಗ್ ಟರ್ಮ್ ಅಗ್ರಿಮೆಂಟ್ಸ್ ಗಳು ಅಥವಾ ಬಿಸ್ನೆಸ್ ಗಳು ಕಂಪನಿಗೆ ಇರಬೇಕಾದ್ರೆ. ಸದ್ಯದ ಮಟ್ಟಿಗೆ ಓವರ್ ಆಲ್ ಡೆಟ್ ಟು ಇಕ್ವಿಟಿ ರೇಷಿಯೋ ಅಂದ್ರೆ ಸಾಲವನ್ನ ಇಂಡಿಕೇಟ್ ಮಾಡ್ತಕ್ಕಂತ ನಂಬರ್ 2.61 ಆಗಿರುತ್ತೆ. ಒಂದಕ್ಕಿಂತ ಜಾಸ್ತಿ ಇರೋದೇನಿದೆಯೋ ಡೆಟ್ ಟು ಇಕ್ವಿಟಿ ರೇಷಿಯೋ ಅದು ಜಾಸ್ತಿ ಆಗಿರುತ್ತೆ. ಆಬ್ವಿಯಸ್ಲಿ ಸಾಲ ಹೊಂದಿದೆ ಕಂಪನಿ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ರೀಸೆಂಟ್ ಸುದ್ದಿಯ ಪ್ರಕಾರ ಆಲ್ಮೋಸ್ಟ್ 2 ಮತ್ತೆ ಹೊಸ ಥರ್ಮಲ್ ಪ್ಲಾಂಟ್ಸ್ ಗಳನ್ನ ಸೆಟಪ್ ಮಾಡ್ತಾ ಇದೆ ಕಂಪನಿ. ಸೊ ಓವರ್ ಆಲ್ ಎಲ್ಲಾ ಪ್ಲಾನ್ ಪ್ರಕಾರ ನಡೆದ್ರೆ ಒಳ್ಳೇದು, ಬಟ್ ಪ್ಲಾನ್ ಪ್ರಕಾರ ಏನಾದ್ರು ನಡಿಲಿಲ್ಲ ಅಂತ ಅಂದ್ರೆ ತಗೊಂಡಿರ್ತಕ್ಕಂಥ ಸಾಲ ಭಾರವಾಗಿ ಕನ್ವರ್ಟ್ ಆಗುತ್ತೆ. ಆಬ್ವಿಯಸ್ಲಿ ಆ ತರ ಸಿಚುವೇಶನ್ ಅಲ್ಲಿ ಇದೇ ಕಂಪನಿ ಅಲ್ಲ ಯಾವುದೇ ಕಂಪನಿಗಾದ್ರೂ ಸಾಲವನ್ನು ವಾಪಸ್ ರೀಪೇ ಮಾಡಬೇಕಾದ್ರೆ ಸ್ಟ್ರಗಲ್ಸ್ ಗಳು ಜಾಸ್ತಿ ಆಗುವಂತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಡೆಟ್ ಟು ಇಕ್ವಿಟಿ ಜಾಸ್ತಿ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ವೀಕ್ನೆಸ್ ಅಂತ ಹೇಳ್ಬೋದು ಕಂಪನಿಗೆ ಸದ್ಯದ ಮಟ್ಟಿಗೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿಯನ್ನ ನಂಬರ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಅದಾನಿ ಪವರ್ ಕಂಪನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ 265 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 20.52, ಡೆಟ್ ಟು ಇಕ್ವಿಟಿ 2.61 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 4.15% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿದ್ರೆ ROE ಒಂದು ರಿಟರ್ನ್ ಆನ್ ಇಕ್ವಿಟಿ 56.08% ನಷ್ಟು ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 116.13% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿದ್ರೆ ಕಂಪನಿ. ಕಳೆದ 5 ವರ್ಷದಲ್ಲಿ ಆವರೇಜ್ ಆಗಿ 56.82% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಸೊ ಫಾರ್ 200 ಡೇ ಮೂವಿಂಗ್ ಆವರೇಜ್ 176.27 ಇರುತ್ತೆ. ಸೊ ಆಬ್ವಿಯಸ್ಲಿ ಆ ಒಂದು ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಜಾಸ್ತಿ ಇರೋದೇನಿದೆಯೋ ಪಾಸಿಟಿವ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ 200 ಡೇ ಮೂವಿಂಗ್ ಅವರೇಜ್ ಅಂತ ಹೇಳ್ಬೋದು. RSI 40ರಿಂದ 60 ಬ್ರ್ಯಾಂಡ್ ಅಲ್ಲಿ ಇರೋದ್ರಿಂದ ನಾವು ಇದನ್ನ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ RSI. ನಮ್ಮ ಲಿಸ್ಟ್ ಇರತಕ್ಕಂತಹ ಕೊನೆಯ ಕಂಪನಿ ಬಂದು ಬಲರಾಂಪುರ್ ಚಿನಿ ಮಿಲ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರ ಚಿನಿ ಅಂದ್ರೆ ಸಕ್ಕರೆಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ, ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳ್ಬೋದು. ಸೋ ಫಾರ್ ಇಂಡಿಯಾದಲ್ಲಿ ಒನ್ ಆಫ್ ದ ಡೈವರ್ಸಿಫೈಡ್ ಹಾಗೆ ವೆಲ್ ಕಂಟ್ರೋಲ್ಡ್ ಒಂದು ಆಪರೇಷನ್ಸ್ ಗಳನ್ನ ಹೊಂದಿರತಕ್ಕಂತ ಕಂಪನಿ ಅಂತ ಹೇಳ್ಬೋದು ಬಲರಾಂಪುರ್ ಚಿನಿ ಮಿಲ್ಸ್ ಅನ್ನ ನಾವು. ಶುಗರ್, ಜಾಗ್ರಿ, ಆಲ್ಕೋಹಾಲ್ ಹಾಗೆ ಎಥನಾಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಈ ಎಲ್ಲಾ ಪ್ರಾಡಕ್ಟ್ಸ್ ಗಳು ಶುಗರ್ ಗೆ ಸಂಬಂಧಪಟ್ಟಿರತಕ್ಕಂಥದ್ದೇ ಆಗಿರುತ್ತೆ. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳೋದಾದ್ರೆ ಸುಮಾರು 17.57% ನಷ್ಟು ಗ್ರೋತ್ ಕಳೆದ ಕ್ವಾರ್ಟರ್ ಕಂಪೇರ್ ಮಾಡಿ ನೋಡೋದಾದ್ರೆ ಕಂಡು ಬಂದಿರುತ್ತೆ. ಹಾಗೆ 52 ವೀಕ್ ಹೈ ಇಂದ ಸುಮಾರು 34% ನಷ್ಟು ಡಿಸ್ಕೌಂಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ ಕಂಪನಿ. ಇನ್ನು ಆ ಕಂಪನಿಲಿ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಇಂಟಿಗ್ರೇಟೆಡ್ ಬಿಸ್ನೆಸ್. ನಾನು ಆಲ್ರೆಡಿ ಹೇಳಿದೆ ಶುಗರ್ ಅಂತ ಅಂದ್ರೆ ಬರೀ ಶುಗರ್ ಅಷ್ಟೇ ಇರಲ್ಲ, ಅದರಿಂದ ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಗಳು ಇರುತ್ತೆ. ಅದ್ರ ರಿಲೇಟೆಡ್ ಎಫೆಕ್ಟಿವ್ ಪ್ರೊಸೆಸ್ ಅನ್ನ ಹೊಂದಿರತಕ್ಕಂತಹ ಪ್ಲಾಂಟ್ ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಹೊಂದಿರುತ್ತೆ. ಅಷ್ಟೇ ಅಲ್ಲ ಡಿಸ್ಟಿಲರೀಸ್ ರಿಲೇಟೆಡ್ ಕೂಡ ಆಲ್ಟರ್ನೇಟಿವ್ ಕೆಲಸಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಮಾಡ್ತಾ ಇದೆ. ಆಸ್ ಅ ರಿಸಲ್ಟ್ ರೀಸೆಂಟ್ ದಿನಗಳಲ್ಲಿ ಸುಮಾರು 19% ನಷ್ಟು ರೆವಿನ್ಯೂ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ ಕಂಪನಿಗೆ ಬಂದಿರುತ್ತೆ. ಅದೇ 2018ರಲ್ಲಿ ಇದು ಬರೀ 7% ಆಗಿತ್ತು. ಅಂದ್ರೆ ತುಂಬಾ ಒಂದು ಸಿಗ್ನಿಫಿಕೆಂಟ್ ಗ್ರೋತ್ ಡಿಸ್ಟಿಲರೀಸ್ ಕೂಡ ಇವತ್ತಿನ ಮಟ್ಟಿಗೆ ಈ ಕಂಪನಿಯಲ್ಲಿ ಕಂಡು ಬಂದಿರುತ್ತೆ. ಹಾಗೆ ಬಯೋಫ್ಯೂಯಲ್ ಆಗಿರತಕ್ಕಂತಹ ಎಥನಾಲ್ ರಿಲೇಟೆಡ್ ಸುಮಾರು ರೀತಿಯಾದಂತಹ ಪಾಲಿಸೀಸ್ ಗಳು ಇವತ್ತಿನ ಮಟ್ಟಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇರುತ್ತೆ. ಇದು ಕೂಡ ಒನ್ ಆಫ್ ದ ಫೇವರಬಲ್ ಪಾಯಿಂಟ್ ಆಗಿ ವರ್ಕ್ ಆಗ್ತಕ್ಕಂಥ ಚಾನ್ಸಸ್ ಈ ಕಂಪನಿಗೆ ಜಾಸ್ತಿ ಇರುತ್ತೆ. ಇನ್ನು ಮೇನ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ಈ ಕಂಪನಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ರಾ ಮಟೀರಿಯಲ್ಸ್ ಏನಿದೆ, ಇವರಿಗೆ ಸಿಗ್ತಕ್ಕಂಥ ರಾ ಮಟೀರಿಯಲ್ ಬಿಸ್ನೆಸ್ ಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ ಶುಗರ್ ಕೇನ್ ಆಗಿರುತ್ತೆ. ಶುಗರ್ ಕೇನ್ ಬಂದು ಅಗ್ರಿಕಲ್ಚರ್ ಪ್ರಾಡಕ್ಟ್, ಅಗ್ರಿಕಲ್ಚರ್ ಸಂಬಂಧಪಟ್ಟಿರ್ತಕ್ಕಂಥದ್ದು ನೇಚರ್ಗೆ. ನೇಚರ್ ಅಲ್ಲಿ ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದು ರೋಗದ ಮೂಲಕ ಆಗಿರ್ಬೋದು ಈ ಬೆಳೆಗೆ, ಅಥವಾ ಓವರ್ ಆಲ್ ಬೇರೆ ಏನೋ ಒಂದು ಎನ್ವೈರನ್ಮೆಂಟಲ್ ಚೇಂಜಸ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಡಿಸಾಸ್ಟರ್ ಆಗಿರ್ಬೋದು, ಅದರ ಡೈರೆಕ್ಟ್ ಪರಿಣಾಮ ಶುಗರ್ ಕೇನ್ ಮೇಲೆ ಬೀಳುತ್ತೆ. ಶುಗರ್ ಕೇನ್ ಡೈರೆಕ್ಟ್ ಪರಿಣಾಮ ಆಬ್ವಿಯಸ್ಲಿ ಕಂಪನಿಗೆ ಬೀರುತ್ತೆ. ಸೊ ಓವರ್ ಆಲ್ ಅಗ್ರಿಕಲ್ಚರ್ ಮೇಲೆ ಅಥವಾ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮೇಲೆ ಡೈರೆಕ್ಟ್ ಡಿಪೆಂಡೆನ್ಸಿ ಆಗಿರೋದ್ರಿಂದ ಕಂಪನಿ ಇದು ಒನ್ ಆಫ್ ದ ಮೇಜರ್ ವೀಕ್ನೆಸ್ ಅಂತ ಹೇಳ್ಬೋದು ಎನ್ವೈರನ್ಮೆಂಟಲ್ ಚೇಂಜಸ್ ಗಳು. ಸೊ ಅನ್ಸರ್ಟಿನಿಟಿ ಜಾಸ್ತಿ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ರಾ ಮಟೀರಿಯಲ್ಸ್ ಅಂತ ಹೇಳೋದಾದ್ರೆ. ಸೊ ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ನಂಬರ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಬಲರಾಂಪುರ್ ಚಿನಿ ಮಿಲ್ಸ್ ಲಿಮಿಟೆಡ್ ಇವತ್ತಿನ ಮಟ್ಟಿಗೆ 366.1 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 15.99, ಡೆಟ್ ಟು ಇಕ್ವಿಟಿ 0.44 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 6.97% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 17.28 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 8.89%, ಹಾಗೆ ಕಳೆದ 5 ವರ್ಷದಲ್ಲಿ 20.06% ನಷ್ಟು ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿದ್ರೆ ಓವರ್ ಆಲ್ 200 ಡೇ ಮೂವಿಂಗ್ ಅವರೇಜ್ 393 ಇರುತ್ತೆ. ಅಂದ್ರೆ ಪ್ರೆಸೆಂಟ್ ಪ್ರೈಸ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಪ್ರೆಸೆಂಟ್ ಪ್ರೈಸ್ ಇದಕ್ಕೆ ಕೆಳಗಡೆ ಇರೋದ್ರಿಂದ 200 ಡೇ ಮೂವಿಂಗ್ ಅವರೇಜ್
ನೆಗೆಟಿವ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI ಬಂದು 36.3 ಆಲ್ಮೋಸ್ಟ್ ನಿಯರ್ ಟು 40 ಅಂತ ಹೇಳ್ಬೋದು. 30 ಕೆಳಗಡೆ ಹೋದ್ರೆ ಓವರ್ ಸೋಲ್ಡ್ ಪೊಸಿಷನ್ ಹೋಗುತ್ತೆ. ಸೋ ಫಾರ್ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಇದನ್ನ ಆಲ್ಮೋಸ್ಟ್ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ RSI 40. ನನಗೆ ಭರವಸೆ ಇದೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನೀವು ಏನ್ ಕಲ್ತಿರಿ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಳು ರೆಗ್ಯುಲರ್ ಆಗಿ ನಮ್ಮ ಕಡೆಯಿಂದ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅಪ್ಡೇಟ್ಸ್ಗಳು ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಸಿಗಬೇಕು ಅಂತ ಅಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.